ನಾವಿದ್ದೀರಿ ಅಂತ ಬಂದು ಎಲ್ಲಾರನ್ನು ಹೋಗ್ತಾವ್ರಿ. ಮಲಗಬೇಡ್ರಿ, ಯಾಮಾರ್ಬೇಡ್ರಿ. ಸ್ವಲ್ಪ ಏನಾದ್ರು ಯಾಮಾರಿದ್ರೆ ಏನು ಮಾಯ ಅಂತ ಹೇಳಿದ್ರಲ್ಲ ವೆಂಕಟೇಶಣ್ಣು, ಆ ತರ ಮಾಯ ಆಗ್ಬಿಡುತ್ತೆ ಅಂತ. ಪ್ರತಿದಿನ ಹೋರಾಟ ನಡೀತಾನೆ ಇದೆ. ರೈತರ ಪರವಾಗಿ ದಲಿತರ ಪರವಾಗಿ ಇರ್ತಕ್ಕಂಥ ಕೆಲವು ಸಂಘಟನೆಗಳು ಬರ್ತಾ ಇದ್ದಾರೆ, ನಿಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಜೋರಾಗಿ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಧನ್ಯವಾದಗಳನ್ನು ಹೇಳೋಣ. ನಿರಂತರವಾಗಿ ಇದೇ ರೀತಿ ನಿಮ್ಮ ಬೆಂಬಲ ಸಹಕಾರ ಇರಲಿ ನಮ್ಮ ದಲಿತ ರೈತರ ಮೇಲೆ ಅಂತ. ಅದೇ ರೀತಿಯಲ್ಲಿ ಎಷ್ಟೋ ಜನ ದಲಿತ ನಾಯಕರು ಅಂತ ಹೇಳ್ಕೊಂಡಿರ್ತಕ್ಕಂಥ ಅನೇಕ ಲೀಡರ್ಗಳು ಸಿದ್ದರಾಮಯ್ಯನವ್ರ ಚೇಲಗಳಾಗಿ ಇವತ್ತು ಅವ್ರ ಟೇಬಲ್ ಸುತ್ಕೊಂಡು ವಿಧಾನಸೌಧ ಸುತ್ಕೊಂಡು ಅವ್ರದ್ದು ಯಾವುದೋ ಒಂದು ಫೈಲ್ ಸೈನ್ ಹಾಕ್ಸ್ಕೊಂಡು ನಮ್ಮ ಎಸ್ ಸಿ ಜನಗಳನ್ನ ನೋಡಿಸ್ಕೊಂಡು ಅವರವ್ರ ಬೇಳೆ ಬೇಯಿಸ್ಕೊಂತ ಇದ್ದಾರೆ. ಸುಮಾರು ಜನ ಲೀಡರ್ಗಳು ಬರಬೇಕೋ ಬೇಡ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಹೆಂಗಪ್ಪ ನಾನು ಅಲ್ಲಿ ಹೋದ್ರೆ ಇಲ್ಲೇನು ಸೈನ್ ಹಾಕ್ತಾರೋ ಇಲ್ಲ ಅನ್ನೋ ಲೆಕ್ಕಾಚಾರ ಗೊತ್ತು ಯೋಚನೆ ಮಾಡ್ತಾರೆ. ಮಾವಡಿ ಶಂಕರಣ್ಣವ್ರಿಗೂ ಹೇಳಿದ್ದೀರಿ ಬರಬೇಕು ಅಂತ ಹೇಳಿ, ಸಾಗರ್ ಅವ್ರಿಗೂ ಹೇಳಿದ್ದಾರೆ, ನಮ್ಮಲ್ಲೆಲ್ಲ ಎಷ್ಟೊಂದು ಹಿರಿಯರೆಲ್ಲ. ಅದಾದ್ಮೇಲೆ ಯನ್ಮೂರ್ತಿ ಅವ್ರಿಗೂ ಹೇಳಿದ್ದಾರೆ. ಇನ್ನೂ ಸುಮಾರು ಜನ ಲೀಡರ್ಗಳು ಬಂದು ಬೆಂಬಲ ಸೂಚಿಸಿ ಏನ್ ಮಹದೇವಪ್ಪನವರಿದ್ದಾರೆ ಸಮಾಜ ಕಲ್ಯಾಣ ಸಚಿವರು, ಅವರು ಮಂತ್ರಿ ಆದ ತಕ್ಷಣ ಸಮಾಜ ಕಲ್ಯಾಣದಲ್ಲಿ ನಮ್ಮ ಜನಾಂಗಕ್ಕೆ ಮೀಸಲಿಟ್ಟಿದ್ದಂತ SCP TSP ಹಣ ಏನಿತ್ತು ದಲಿತರ ಕಾಲೋನಿಗಳನ್ನ ಮಾಡೋದಕ್ಕೆ, ಮನೆಗಳನ್ನ ಕಟ್ಟೋದಕ್ಕೆ, ಡ್ರೈನೇಜ್ ಅನ್ನ ಮಾಡೋದಕ್ಕೆ, ಬೀದಿ ದೀಪ ಹಾಕೋದಕ್ಕೆ, ಹಸು ಲೋನ್ ಕೊಡೋದಕ್ಕೆ, ಕುರಿ ಲೋನ್ ಕೊಡೋದಕ್ಕೆ, ಕಾರ್ ಲೋನ್ ಕೊಡೋದಕ್ಕೆ, ಆಟೋ ಲೋನ್ ಕೊಡೋದಕ್ಕೆ, ಇದಕ್ಕೆಲ್ಲ ಮಕ್ಕಳು ಓದೋದಕ್ಕೆ, ಕಾಲೇಜಪ್ಗೆ ಮತ್ತೆ ಹೊರದೇಶಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಖರ್ಚಾಗಂತದನ್ನ ಬರ್ಸೋದಕ್ಕೆ, ಇದಕ್ಕೆಲ್ಲ ಮೀಸಲಿಟ್ಟಿದ್ದಂತ 38,800 ಕೋಟಿ ಹಣನ್ನು ಗುಳು ಮಾಡಾಕಿದೆ. ಸ್ಟಾರ್ಟಿಂಗ್ ಅಲ್ಲಿ ಮಾದೇವಪ್ಪನವರು ಹೇಳಿದ್ರು ಸಿದ್ದರಾಮಯ್ಯನವ್ರಿಗೆ, ಏನ್ರಿ ನಮ್ಮ ಜನದೆಲ್ಲ ದುಡ್ಡೆಲ್ಲ ನೀವು ಮಾಡ್ತಾ ಇದ್ದೀರಿ ಅಂತ, ನೀನ್ ಮಂತ್ರಿ ಆಗಿರ್ಬೇಕು ಬೇಡ ಅಂತ ಹೇಳಿದಕ್ಕೆ ಅವರು ನಮ್ಮವ್ರಿಗೆ ಏನಾದ್ರೂ ಆಗ್ಲಿ ನಾನು ನನ್ನ ಮಗನಿದ್ರೆ ಸಾಕು ಚೆನ್ನಾಗಿ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಸುಮ್ಮನೆ ಆಗೋದು. ಅಧಿಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅಧಿಕಾರ ಶಾಶ್ವತ ಅಲ್ಲ. ನಮ್ಮ ಜನಕ್ಕೆ ಶಾಶ್ವತವಾಗಿ ಏನಿದು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಆಗಬೇಕು. ಎಲ್ಲ ಪಾರ್ಟಿಯವರು ಬರ್ತಾರೆ, ಬಿಜೆಪಿಯವರು ಬರ್ತೀರಿ, JDS ಅವರು ಬರ್ತಾರೆ, ಕಾಂಗ್ರೆಸ್ ಅವರು ಬರ್ತೀರಿ, ಎಲ್ಲರೂ CPM ಅವರು ಬರ್ತೀರಿ, CIT ಅವರು ಬರ್ತೀರಿ, ಎಲ್ಲರೂ ಬರ್ತೀರಿ. ಮುನ್ರಾಜಣ್ಣವರಂತೂ ದಿನ ನಿಮ್ಮ ಜೊತೆಲೆ ಅವರೇ, ಮುನ್ಕೃಷ್ಣಣ್ಣವ್ರವರೇ, ಮಂಜಣ್ಣವ್ರವರೇ, ನಮ್ಮ ಎಲ್ಲ ಮುಖಂಡರುಗಳು ಇದ್ದಾರೆ ಇಲ್ಲೇ, ಲೋಕಿ, ಮಂಜು, ಎಲ್ಲರೂ. ಇವತ್ತು ನೀವೆಲ್ಲರೂ ಬಂದಿರೋದಕ್ಕೆ ಗ್ರಾಮಸ್ಥರಲ್ಲಿ ಒಂದಷ್ಟು ಜನ ಸೇರಿದ್ದಾರೆ. ನಾವು 7ನೇ ತಾರೀಕು ಎಲ್ಲರೂ ರಜೆ ಹಾಕ್ಬೇಕು ಅಂತ ಹೇಳಿದ್ವಿ. ಕನಿಷ್ಠ ಪಕ್ಷ ಅಂದ್ರೂ ವಿಜಯನ ಒಂದು 4-5 ಸಾವಿರ ಜನ ಇರಬೇಕು ಅಂತ ಹೇಳಿದ್ವಿ. ಕೋರ್ಟಿಂದ ಕಮಿಷನರ್ನ ನೇಮಕ ಮಾಡಿರೋದ್ರಿಂದ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5-6 ಅಲ್ಲಿ ಬಂದು ಹೋಗುವವರೆಗೂ ಇರಬೇಕು. ಮೊದಲಿಂದಾನು ಹೇಳ್ತಾ ಇದ್ರಿ ಜಮೀನ್ ನಮ್ದೇ, ಪದೇ ದಿನ ಏನು ಮುನ್ರಾಜಣ್ಣ ನಾವು ದಿನ ಹೇಳಿದ್ದೆ ಪಾಡಿದ್ದೆ ಪಾಡ್ರ ಪಾಸ್ ಮಾಡ್ಕೊಂಡು ದಾಸರಿ ಅನ್ನೋ ಲೆಕ್ಕಾಚಾರ ನಿಮ್ಗೇನು ಬೇಜಾರಾಗೋದು ಬೇಡ. ಒಗ್ಗಟ್ಟಾಗಿರ್ಬೇಕನ್ನೋದಷ್ಟೇ ನಾನು ಮೊದಲಿಂದನೂ ಹೇಳ್ತಾ ಇರೋದು. ಒಗ್ಗಟ್ಟಾಗಿರ್ರಿ. ನಮ್ಗೆ ಮೊದಲಿಂದನೂ ಈ ಸರ್ಕಾರಗಳು ಬಂದಾಗ ಯಾರು ದಲಿತರ ಪರವಾಗಿ ಇದೆ ಅಂತ ತಿಳ್ಕೊಂಡು ನಾವು ಓಟ್ ಹಾಕಿರ್ತೀರೋ ಅವಾಗ್ಲೇ ಹೇಳ್ತಾ ಇದ್ರು ಇಬ್ರಾಮ್ನವರು ನಮ್ಗೆ ಉಳೋರ್ಗೆ ಭೂಮಿ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿದ್ರು ಅಂತ. ಮರೆಯಪ್ಪಣ್ಣವ್ರು ಹೇಳ್ತಾ ಇದ್ರು 15-20 ವರ್ಷ ಏನಾದ್ರು ನಾವು ಉಳುಮೆ ಮಾಡ್ಕೊಂಡು ಆ ಜಮೀನಲ್ಲಿ ಪೊಸಿಷನ್ ಅಲ್ಲಿ ಮನೆಗೆ ಕಟ್ಕೊಂಡಿದ್ರೆ ಅದು ಸ್ಲಮ್ ಬೋರ್ಡ್ಗೆ ಆಗ್ಲಿ, ಇಲ್ಲಾಂದ್ರೆ ಅಡ್ವಾನ್ಸ್ ಪೊಸಿಷನ್ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ದಾಖಲಾತಿಗಳು ಮಾಡ್ಕೊಡ್ಬೇಕು ಅಂತ. ಏನ್ ಸಣ್ಣ ಅದೇ ತರನೇ ಈ ಕಡೆ ಎಲ್ಲ ಎಷ್ಟೊಂದು ಕಾಲೋನಿಗಳಾಗಿರೋದು. ಈ ಕಾಲೋನಿಗಳು ಸುಮಾರು ಕಾಲೋನಿಗಳು ಹೊಸ ಕಾಲೋನಿ ಮಾಡಿದಾಗ ನಾವು ಮರಿಯಮ್ಮನವರು, ಜಗದೀಶ್ ಶಂಕರಣ್ಣ ಎಲ್ಲರೂ ಒಟ್ಟಿಗೆ ಇದ್ರಿ. ಇವತ್ತು ಬೇಗಮಾರ್ ಕಾಲೋನಿ ಇರ್ಬೋದು, ಚಿಕ್ಕಬಳ್ಳಾಪುರ ಕಾಲೋನಿ ಇರ್ಬೋದು, ಗುಡ್ಡದ ಮೇಲೆ ಒಂದು 150 ಸೈಟ್ ಕೊಟ್ಟಿರ್ಬೋದು, ಗರುಗೆರೆ ಕಾಲೋನಿ ಇರ್ಬೋದು, 174 ಇರ್ಬೋದು, ರೂಪನಗರ, ಗಾರೆಪಾಳ್ಯ, ಬಂಡೆಪಾಳ್ಯ, ಏನು ಇಲ್ಲೆಲ್ಲ ಅವತ್ತಿನ ಸರ್ಕಾರಗಳು
ದಲಿತರಿಗೆ ಏನೋ ಮನೆಗೂ ಮಾಡ್ಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಾ ಇದ್ರು. ಈಗಿನ ಸರ್ಕಾರಗಳು ಏನಾಗಿದೆ ಅಂದ್ರೆ ಎಲೆಕ್ಷನ್ ದುಡ್ಡು ಜಾಸ್ತಿ ಖರ್ಚು ಮಾಡಬೇಕು, ನಾನು ಮುಖ್ಯಮಂತ್ರಿಯಾಗಿ ಮುಂದೆ ಒಂದು ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ ಇವರು ಕಂಡ್ರವರಿಗೆ. ಇಷ್ಟು ದುಡ್ಡು ಬೇಕಪ್ಪ ಅದೇನ್ ಮಾಡ್ತೀನಿ ಕಾಲ್ಬಡಿ ಸರ್ವೆ ನಂಬರ್ 1ರಲ್ಲಿ ಅಂತ ಹೇಳಿದ್ರೆ ಅಂದ್ರೆ ಅವತ್ತೇ ಸಿದ್ದರಾಮಯ್ಯನವರು ಬುಕ್ ಆಗೋದು. ಯಾಕಂದ್ರೆ ಇವ್ರ ಪರವಾಗಿ ಯಾರು ಬರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡ್ಕೊಂಡು ಬುಕ್ ಆಗಿ ಅಡ್ವಾನ್ಸ್ ಏನೋ ಇಸ್ಕೊಂಡಿದ್ದಾರೆ ಅನ್ಸುತ್ತೆ. ಅವಾಗ ಹೆಲಿಕಾಪ್ಟರ್ ಬಂದು ನೋಡ್ಕೊಂಡು ಹೋಗುತ್ತೆ, ಇಳ್ಕೊಂಡು ಬಂದ್ರೆ ಕೆಳಗಡೆ ಸರ್ವೆಗೆ ಎಲ್ಲಿದೆ ಜಮೀನು ಅಂತ. ಏನ್ ಪಕ್ಕದಲ್ಲಿ ಐಟಿಟೆಲ್ ಇದು ವಿಪ್ರೋ ಮಲೆಕ್ಸ್ ಇನ್ನೊಂದು ಮತ್ತೊಂದು ಇವೆಲ್ಲ ಇದಾವೆ, 20,000 ಬೆಲೆ ಬಾಳುತ್ತೆ ಅಂತೇಳಿ ಇದನ್ನ ಯಾವುದೇ ಕಾರಣಕ್ಕೆ ಬಿಟ್ಕೊಡ್ದು ಅಂತ ಹೇಳಿರೋದ್ರಿಂದ ಇದುವರೆಗೂ ಅವರು ಇದ್ರ ಬಗ್ಗೆ ಚಕಾರ ಇದ್ದು ಮಾತಾಡಿಲ್ಲ. ನಿನ್ನೆ ಜಡ್ಜಿಯವರು ಕೋರ್ಟಲ್ಲಿ ತುಂಬಾ ಚೆನ್ನಾಗಿ ಬೈದಿದ್ದಾರೆ ಅರಣ್ಯ ಅಧಿಕಾರಿಗಳೇ. ನಿಮ್ದನ್ನೋದಕ್ಕೆ ಏನು ದಾಖಲಾತಿಗಳೇನೇ ಇಲ್ಲ, ಏನು 100 ವರ್ಷದಿಂದ ಅಲ್ಲಿ ರೈತರಿದ್ದಾರೆ ಕೊಟ್ಬಿಟ್ಟಿದ್ದಾರೆ, ಅವ್ರ ಕಂದಾಯ ದಾಖಲಾತಿಗಳನ್ನು ಕೊಟ್ಟಿದ್ದೀರಿ. ಕೆಡಿಬಿಗೆ ಅಕ್ವಿಸಿಷನ್ ಆದಾಗ 1982 ಅಲ್ಲಿ 33,000 ನೀವು ಅವ್ರ ಕಾಂಪೋಸಿಷನ್ ಕೊಟ್ಟಿದ್ರು ಒಂದು ಎಕರೆಗೆ. ಮತ್ತೆ ನೀವು ಇದನ್ನ ಬಿಡಿಸ್ತಾ ಇದ್ದೀರಿ ಅಂದ್ರೆ ಈಗ ಉಳಿದಿರೋದು 400 ಚಿಲ್ಲರೆ ಏನು ಇಂಡಸ್ಟ್ರಿ ಬೇರೆ ಕೊಟ್ಟಿದ್ದೀರಿ, ಗೂಡ್ ಸೆಲ್ಗೆ, ಕಂಟೈನರ್ ಕಾರ್ಪೊರೇಷನ್ಗೆ ಮತ್ತೆ ಕೆಡಿಬಿಗೆ, ಅದನ್ನು ಬಿಡಿಸಿರಿ. ಇದನ್ನ ಮಾತ್ರ ಯಾಕೆ ಹೋಗ್ತಾ ಇದ್ದೀರಿ? ಯಾಕೆ ಬರೀ ಎಸ್ಟಿಗಳಿದಾರ ಅಂತ ನನಗೆ ಗೊತ್ತು. ನಿಮ್ದೆಲ್ಲ ಇನ್ನೊಂದ್ಸರಿ ಹೋಗ್ಕೊಡ್ದಲ್ಲಿ ನಾವು ಕೋರ್ಟಿಂದ ಕಮಿಷನರ್ನ ನೇಮಕ ಮಾಡಿ ಅಲ್ಲಿ ಹೋಗಿ ಸರ್ವೆ ಮಾಡಿ ಏನು ಎಲ್ಲ ಸಿಟ್ ಮಾಡೋವರೆಗೂ ಫಾರೆಸ್ಟರ್ ನಿಮ್ದಲ್ಲ. ಅಲ್ಲಿ ಯಾರು ಮನೆಗಳು ತಳ್ಳಿದ್ದೀರಾ, ಏನೇನ್ ತಳ್ಳಿದಿರಿ, ಏನೇನ್ ಕಿತ್ತಾಕಿದ್ರಿ, ಏನೇನ್ ತೊಂದರೆ ಕೊಟ್ಟಿದ್ರಿ, ಗಿಡಗಳೇನಾದ್ರು ಕಿತ್ತಾಕಿದ್ರೆ ಏನ್ ಮಾಡಿದ್ರಿ, ಅದನ್ನೆಲ್ಲ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡೋವರೆಗೂ ನೀವು ಯಾವುದೇ ರೀತಿಯಾದಂತ ಆಕ್ಷನ್ ತಗೊಂಡ್ಕೊಡ್ದು ಅಂತ ಹೇಳಿದ್ದಾರೆ. ಆದ್ರೂ ಜೆಸಿಬಿಗಳಲ್ಲಿ ಓಡಾಡ್ತಾ ಇದ್ದಾವೆ. ನಮ್ಮ ಹೋಗ್ಬಿಟ್ಟವ್ರೆ. ಇಲ್ಲಿ ಪೊಲೀಸರು ಏನ್ ಮಾಡ್ತಾರೆ, ಬರ್ತಾರೆ, ಅಂಬೇಡ್ಕರ್ದು ಫೋಟೋ ತೆಗ್ದಾಕ್ರಿ ಬ್ಯಾನರ್ ಅಂತ ಹೇಳ್ತಾರೆ. ನಮ್ ದೇವ್ರು ನಾವ್ ಹೆಂಗ್ ತೆಗ್ದಾಕ್ತೀರಿ? ಅವ್ರಿಗೆ ಕಾಮನ್ ಸೆನ್ಸ್ ಬೇಡ. ಇನ್ನೂರು ಇಡೀ 3 ಎತ್ತಿಗಳದು ನಮ್ಮ ಮನೆ ದೇವ್ರೇ ಅವ್ರಲ್ವಾ, ಹಂಗಿರೋ ನಾವು ತೆಗ್ದಾಕ್ತೀರಾ? ಅದಕ್ಕೆ ನಮ್ ಜನ ಹೇಳಿದ್ರು ಅಂತ ನೀನೇ ಆದ್ರೆ ಬಂದು ಬಿಚ್ಚಾಕಪ್ಪ ಅಂತ ಹೇಳಿ ಬಿಚ್ಚಾಕಿದ್ರೆ ಏನ್ ಮಾಡ್ತೀರಿ? ಏನ್ ಕೇಸ್ ಹಾಕ್ತೀರಿ? ಅಟ್ರಾಸಿಟಿ ಕೇಸ್ ಹಾಕ್ತೀರಿ ಅಲ್ವಾ? ಒಂದಲ್ಲ ಒಂದು 50 ಹಾಕ್ತೀರಿ. ಮರಿಯಪ್ಪಣ್ಣ ಒಂದು ಕೊಡ್ತಾರೆ, ಅಣ್ಣಾಣಿ ಒಂದು ಕೊಡ್ತಾರೆ, ಒಂದು ವೆಂಕಟೇಶನ್ ಒಂದು ಕೊಡ್ತಾರೆ, ಓಬಳೇಶ್ ಒಂದು ಕೊಡ್ತಾರೆ. ನಾನು ಇದುವರೆಗೂ ಕೊಟ್ಟಿಲ್ಲ, ಕೊಡ್ಬೇಕಾಗುತ್ತೆ. ಗವರ್ಮೆಂಟ್ ಕೊಟ್ಟಿಲ್ಲ, ನಾನು ಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಎಚ್ಚರ ಇರಲಿ. ಡಿಪಾರ್ಟ್ಮೆಂಟ್ ಅನ್ನೋ ಲೆಕ್ಕಾಚಾರದಲ್ಲಿ ಗೌರವ ಕೊಡ್ತೀರಿ. ನೀವೇ ಹೆಚ್ಚಾಗಿ ಅರಣ್ಯ ಅಧಿಕಾರಿಗಿಂತ ಹೆಚ್ಚಾಗಿ ನಮ್ಮ ಹೆಣ್ಮಕ್ಳ ಹತ್ರ ಆ ಥರ ಇತರ ಮಾತಾಡೋದು, ಸಿಕ್ಕದವ್ರನ್ನೆಲ್ಲ ಅರೆಸ್ಟ್ ಮಾಡೋದು, ಎಳೆದಾಕೋದು, ಕೇಸ್ ಹಾಕೋದು, ಇನ್ನೊಂದು ಮತ್ತೊಂದು ಮಾಡಿದ್ರೆ ಈ ಶಾಶ್ವತವಾಗಿದ್ದೇನು ಊಟ ಹೋಗ್ತಿರುತ್ತೆ ಕಾನೂನಿ ಸ್ಟೇಷನ್ ಅಲ್ಲಿ ಇಲ್ಲಲ್ಲ. ಎಲ್ಲರೂ ಬಂದಾಗ್ತೀವಿ, ನಾವು ಮಾತ್ರ ಇಲ್ಲೇ ಇರ್ತೀವಿ. ಅದಕ್ಕೋಸ್ಕರ ನಾವ್ ಹೇಳೋದೇನಂದ್ರೆ ನಮ್ಮಲ್ಲೆಲ್ಲರೂ ಒಗ್ಗಟ್ಟಾಗಿ ಇರಬೇಕು. ಆದಾಗ ನಾವು ಬ್ಯಾಕ್ವಟಾದಲ್ಲಿ ಜಗಜೀವನ್ ರಾಮ್ ಅವ್ರಿಗೆ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಜ್ಯೋತಿ ಬೆಳಕಕ್ಕೆ ಹೋದಾಗ ಮರಿಯಪ್ಪಣ್ಣವರು ಇನ್ನು ಎಲ್ಲರೂ ಇದ್ರು, ಸುಮಾರು ಜನ ಬ್ಯಾಕ್ವಟಾಲಲ್ಲಿ ಹೋಗಿ ನಾವು ನೀವು ದಲಿತ ವಿರೋಧಿ ಅಂತ ಅವತ್ತೇ ಹೇಳಿದ್ರಿ. ಅದು ಇವಾಗ ಪಕ್ಕ ಆಗ್ತಾ ಇದೆ. ಯಾಕಂದ್ರೆ ಪ್ರೂವ್ ಮಾಡ್ತಾ ಇದ್ದಾರೆ ಅವರು, ನಾನು ದಲಿತ ವಿರೋಧ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ದಲಿತರು ಎಲ್ಲೆಲ್ಲಿದ್ದಾರೆ, ರೈತರು ಎಲ್ಲೆಲ್ಲಿದ್ದಾರೆ, ಇವ್ರಿಗೆಲ್ಲ ತೊಂದರೆ ಕೊಡುತ್ತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಒಂದ್ ಸೈಡ್ ಬಂದ್ಬಿಟ್ರೆ ನೀವು ಇದ್ ಕಡೆಯಿಂದ ಜನದ್ದು ಸೇರಿಸಿ ತಗೋಬೇಕು. ನಮ್ಮನ್ನೇ ತಗೊಂಡ್ರೆ ಏನು ಯೂಸ್ ಆಗಲ್ಲ. ಇದ್ ಕಡೆ ಬಂದ್ಬಿಟ್ಟು ಹೇಳ್ತೀನಿ. ಹಂಗಾಗಿ ಯಾವತ್ತು ಏನ್ ಮಾಡಿದ್ರೆ ನನಗೆ ಊರಲ್ಲಿ ಓಟ್ ಬೀಳುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ತಿಳ್ಕೊತಾರೆ, ಅವತ್ತು ನಮ್ಗೆ ಅವ್ರು ಸಹಾಯ ಮಾಡಲ್ಲ. ಎಷ್ಟೋ ಜನ ಇಲ್ಲೂ ಲೀಡರ್ಗಳು ಅವರೇ ಮೊನ್ನೆ ಎಲ್ಲ ಹೋಗಿದ್ದಾಗ ಬಂದಿದ್ರು. ಅದಾದ್ಮೇಲೆ ನಾನು ಇಲ್ಲಿ ಹೋರಾಟಕ್ಕೆ ಬಂದಾಗ ಒಂದಿನಾನು ಯಾರು ಕಾಡ್ಸಿಲ್ಲ ನನಗೆ. ದಯವಿಟ್ಟು ಇಲ್ಲಿ ಪಾರ್ಟಿ ಇನ್ನೊಂದು ಮತ್ತೊಂದು ಕಟ್ಟಿ ಸೈಡ್ಗೆ ಇಟ್ಬಿಡಿ. ನಾವೆಲ್ಲ ಗ್ರಾಮಸ್ಥರು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಒಟ್ಟಿಗೆ ಬರಬೇಕು. ಏನು ನಮ್ಮದೂ ಕಾಂಗ್ರೆಸ್ ಲೀಡ್ರೆ ಅಲ್ವಾ, ಆದ್ರೂ ಜೊತೆಲಿದ್ದಾನೆ. ಕೆಲವರು ಅಯ್ಯೋ ನಮ್ಮವ್ರು ಬೈದ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಒಬ್ಬಳು ವೆಂಕಟೇಶನ್ ಏನು ಹೇಳ್ತಾ ಇದ್ದಾರೆ, ಮೆಥಿಕ್ ಸೊಸೈಟಿದು
ನಿಜವಾಗ್ಲೂ ಅಂಬೇಡ್ಕರ್ ಮೋಸ ಮಾಡಿರೋದು ಯಾರಂತ ನಿಮ್ಗೂ ನಮಗೆಲ್ಲ ಹಿಸ್ಟ್ರಿ ಗೊತ್ತು. ಅವ್ರನ್ನ ಎಲೆಕ್ಷನ್ ನಿಂತ್ಕೊಂಡಾಗ ಎರಡೆರಡು ಸಲ ಜವಾಹರ್ಲಾಲ್ ನೆಹರು ಅವರು ಹೋಗಿ ಅವ್ರ ವಿರುದ್ಧವಾಗಿ ಕ್ಯಾನ್ವಾಸ್ ಮಾಡಿ ಸೋಲ್ಸಿರ್ತಕ್ಕಂಥವ್ರು ಯಾರು? ಅವರು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಈ ದೇಶ ಸ್ವತಂತ್ರ ಬಂದಿದೆ, ಈ ದೇಶ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ನಾವೇನಾದ್ರೂ ಮಾಡಬೇಕು, ಅದಕ್ಕೋಸ್ಕರ ನನಗೆ ಇದೇನು ಕಾನೂನು ಮಂತ್ರಿ ಮಾಡಿದ್ರಿ, ನಾನು ಆರ್ಥಿಕ ತಜ್ಞನಾಗಿರೋದ್ರಿಂದ ಅದರಲ್ಲಿ PhD ಮಾಡಿರೋದ್ರಿಂದ ಅದರಲ್ಲಿ ಸುಮಾರು ಡಿಗ್ರಿಗಳು ಮಾಡಿರೋದ್ರಿಂದ ನನ್ನನ್ನ ಅದರಲ್ಲೂ ಒಂದು ಆ ಮಿನಿಸ್ಟ್ರಿ ನನಗೆ ಕೊಟ್ಟರೆ ಈ ದೇಶ ಡೆವಲಪ್ಮೆಂಟ್ ಆಗೋದಕ್ಕೆ ನಾನು ಏನಾದ್ರೂ ಮಾಡ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಅವ್ರ ನೊಂದು ಮೆಂದು ಅದಾದ್ಮೇಲೆ ಅವಮಾನಕ್ಕೆ ಕೀಳಾಗಿ ಅದಾದ್ಮೇಲೆ ರಿಸೈನ್ ಕೊಟ್ಟಿರ್ತಕ್ಕಂಥವ್ರು. ಅವ್ರು ರಿಸೈನ್ ಕೊಟ್ಟಿರ್ತಕ್ಕಂಥ ಏನ್ ನೆಟ್ಟಿತ್ತು ರಾಷ್ಟ್ರಪತಿ ಅವರು ಕೊಟ್ಟಿದ್ದು ಅದನ್ನ ಮುಟ್ಟಿದ್ರು, ಅದನ್ನ ಉಳಿಸಿದ್ದೀರಿ. ಅದಾದ್ಮೇಲೆ ಅವ್ರಿಗೆ ಯಾವ ರೀತಿಯ ತೊಂದರೆ ಕೊಟ್ಟರು, ಅವ್ರು ಮೂಡೋದಕ್ಕೂ ಡೆಲ್ಲಿಯಲ್ಲಿ ಜಾಗ ಕೊಡದೆ ಅನಾಥ ಶವಗಳನ್ನು ಆಗ್ತಾ ಇರ್ತಕ್ಕಂಥ ಜಾಗದಲ್ಲಿ ತಗೊಂಡೋಗಿ ಅಲ್ಲಿ ನಮ್ಮವರು ಏರ್ ಆಂಬುಲೆನ್ಸ್ಗೂ ಬಾಡಿಗೆ ಕೊಡದೆ ಯಾವ ರೀತಿ ಅವಮಾನ ಮಾಡಿದ್ರು ಅದೆಲ್ಲ ನಮ್ಗೆ ಇತಿಹಾಸ ಗೊತ್ತಿರ್ತಕ್ಕಂಥ ಇತಿಹಾಸ ಯಾರನ್ನು ತಿರ್ಸಕ್ಕಾಗಲ್ಲ, ಬದಲಾಯಿಸಕ್ಕಾಗಲ್ಲ. ರಿಯಾಲಿಟಿ ಏನಿದೆ ಅದು ರಿಯಾಲಿಟಿನೇ. ಸೆಂಟ್ರಲ್ ಅಲ್ಲಿ ಅಂಬೇಡ್ಕರ್ ಫೋಟೋ ಇಡಕ್ ಬಿಟ್ಟಿರಲಿಲ್ಲ, ಅವ್ರ ಭಾರತ ರತ್ನ ಕೊಡಕ್ಕೂ ಬಿಟ್ಟಿರಲಿಲ್ಲ. ಆ ಭಾರತ ರತ್ನ ಯಾವ ಕಾಲದಲ್ಲಿ ಕೊಟ್ಟಿರೋದು ಅಂತ ಹೇಳಿ ನಿಮ್ಗೆ ಗೊತ್ತು. ಭಾರತ ರತ್ನ ಇಂದಿರಾ ಗಾಂಧಿ ಅವ್ರಿಗೆ ಕೊಟ್ಕೊಂಡ್ರು, ಅವ್ರಿಗವ್ರೆ. ನೆಹರು ಅವ್ರಿಗವರೇ ಕೊಟ್ಕೊಂಡ್ರು, ರಾಜೀವ್ ಗಾಂಧಿ ಅವ್ರಿಗವರೇ ಕೊಟ್ಕೊಂಡ್ರು. ಏನ್ ಸಂವಿಧಾನ ಬರ್ತಿದ್ರು ಅವರು. ಹಾಗಾಗಿ ಈ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿರ್ತಕ್ಕಂಥ ಏನು ಕಾನೂನಿಗೆ ನಮಗೇನು ಸವಲತ್ತು ಸಿಗಬೇಕು, ಉಳುವವನಿಗೆ ಭೂಮಿಯನ್ನ ಲೆಕ್ಕಾಚಾರದಲ್ಲಿ ಯಾರು 15 ವರ್ಷಕ್ಕೂ ಹೆಚ್ಚಿಗೆ ಈ ಜಮೀನನ್ನ ಉಳುಮೆ ಮಾಡ್ಕೊಂಡಿರ್ತಾನೆ ಅವನೇ ಈ ಭೂಮಿ ಒಡೆಯ ಅನ್ನೋ ಲೆಕ್ಕಾಚಾರದಲ್ಲಿ ಏನಿತ್ತು. ಇವೆಲ್ಲ ಬಂದಾಗ ಎಲ್ಲ ಕಾನೂನುಗಳು ನಮ್ಮ ಪರವಾಗಿ ಇದೆ. ಅದನ್ನ ನಾವು ಯಾವುದೇ ರೀತಿಯ ಏನಪ್ಪ ಕಾಂಪೌಂಡ್ಗಳಾಗ್ತಾವ್ರೆ ಅಂತ ನಾನು ಮೊನ್ನೆನೇ ಹೇಳಿದೆ ನಿಮ್ಗೆ. ಕಾಂಪೌಂಡ್ಗಳು ನಮ್ಮದೇ ಅಂತಾನೆ ಹೇಳಿದ್ದೀನಿ ಅಲ್ವಾ. ನಾವಾದ್ರೆ ಕೆಲಸ ಮಾಡ್ಬೇಕಾಗಿತ್ತು, ಮರೆಮಣ್ಣ ಕ್ಲೀನಾಗಿ ಕಾಂಪೌಂಡ್ ಹಾಕೊಡ್ತಾವ್ರೆ. ನಮ್ಮದೇ, ನಾವಿರೋಣ ಅಲ್ಲಿ, ತಲೆಗೆ ಹೋಗ್ಬೇಡ. ಏನ್ ಅವ್ರೇನು ಇಲ್ಲೇನು ಕಾವಲೇನಲ್ಲಿ ಗಿಡಗಳು ಹಾಕಿರ್ತಾರೆ, ಆ ಗಿಡಗಳು ನಮ್ಗೆ ಯಾವ್ದು ಬೇಕೋ ಅದು ಇಟ್ಕೊಳ್ಳೋಣ, ಯಾವ್ದು ಬೇಡ ಅದು ಇತ್ತು. ಅಲ್ಲಿ ಗೆದ್ದ ಮೇಲೆ ಎಲ್ಲರೂ ಕೈಗೆಲ್ಲರೂ ಬೀಳೋದು. ಅದಕ್ಕೋಸ್ಕರ ಭಯ ಬೀಳೋದು ಬೇಡ. ಎಲ್ಲರೂ ಒಗ್ಗಟ್ಟಾಗಿರ್ರಿ. 100 ಭಾಗ ಎಲ್ಲರೂ ಇಲ್ಲಿ ಬರ್ತಾರೆ. ಈಗ ನಮ್ಮಲ್ಲಿ ಮೊನ್ನೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಜನ್ಮಾದಿ ನಾರಾಯಣಸ್ವಾಮಣ್ಣವರು, ರವಿಕುಮಾರ್ ಅವರು, ನಮ್ಮ ಸಿಮೆಂಟ್ ಮಂಜು ಶಾಸಕರು, ಮಾಜಿ ಶಾಸಕರಾದಂಥ ಸಂಪಂಗಿ ಹಣ್ಣು, ಬಾಲರಾಜ್ ಹಣ್ಣು, ಮತ್ತೆ ಮಾಜಿ ಶಾಸಕಿಯಾದಂಥ ರಾಮಕ್ಕನವರು ವಿಧಾನಸೌಧ ಹತ್ರ ಹೋರಾಟ ಮಾಡಿದ್ರು. ಅದಾದ್ಮೇಲೆ ಇರಿಗೂ ಬಂದಿದ್ರು. ಎಲ್ಲರೂ ನೀವು ಪರವಾಗಿ ಎಲ್ಲಾ ಪಾರ್ಟಿವರೆಗೂ ನೀವು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀರಿ. JDS ಅವ್ರಿಗೂ ಕೊಟ್ಟಿದ್ದೀರಿ, ಕಾಂಗ್ರೆಸ್ ಅವ್ರಿಗೂ ಕೊಟ್ಟಿದ್ದೀರಿ, BJP ಅವ್ರಿಗೂ ಕೊಟ್ಟಿದ್ದೀರಿ. ಯಾರ್ಯಾರು ಬರ್ತಾವ್ರೆ ಅನ್ನೋದನ್ನು ನೀವು ಯೋಚನೆ ಮಾಡ್ತೀವಿ. ನೀವು ತಲೆ ಫಿಕ್ಸ್ ಮಾಡಬೇಕು. ಸುಖವಾಗಿದ್ದಾಗ ನಮ್ಮ ಮನೇಲಿ ಮಟನ್ ಗಿಟ್ಟನ್ನು ಬಿರಿಯಾನಿ ಮಾಡಿದಾಗ ಯಾರು ಬಂದ್ರು ಏನೋ ಯುಗಾದಿ ನಿಮ್ ಪರವಾಗಿ ಪ್ರತಿದಿನ ನಿಮ್ಗೇನು ತೊಂದರೆ ಕೊಡದೆ ವಿಜಯನಾಗ್ಲಿ, ಮುನ್ರಾಜಣ್ಣಾಗ್ರಾಗ್ಲಿ, ಮುನ್ಕೃಷ್ಣಣ್ಣವ್ರಾಗ್ಲಿ, ನಮ್ಮ ಅನೇಕ ಮುಖಂಡರು ಲೋಕೇಶ್ ಆಗ್ಲಿ, ಮಂಜು ಆಗ್ಲಿ, ಸಂತೋಷ್ ಆಗ್ಲಿ, ಮೋಹನ್ ಆಗ್ಲಿ, ಮಧು ಆಗ್ಲಿ ಎಲ್ಲರನ್ನು ಓಡಾಡ್ತಾ ಇದ್ದಾರೆ ದಿನ. ನಮ್ಮ ಆನಂದ್ ಎಲ್ಲರನ್ನು ಕೊಟ್ಟು ದಿನ ವೆಂಕಟೇಶ್ ಅವರಿಂದ ಹಿಡಿದು ಎಲ್ಲರನ್ನು ಏನಕ್ಕೋಸ್ಕರ ಅಂದ್ರೆ ಊರಿಗೆ ಒಳ್ಳೇದಾಗ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ. ಅದಕ್ಕೋಸ್ಕರ 7ನೇ ತಾರೀಕು ಅವ್ರು ಬಂದಂತ ಸಂದರ್ಭದಲ್ಲಿ ಈ ಮುನಿಯಪ್ಪನ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ, ಇದಾಗ್ತದೆ ಅರ್ಥ ಆಯ್ತು. ಆ ಮುನಿಯಪ್ಪನ ಇರಬೇಕು, ಮಾರ್ತಿಯವರ ಅಕ್ಕನೂ ಇರಬೇಕು, ಶಾಂತಪ್ಪನ ಇರಬೇಕು. ಆಮೇಲೆ ಈ ಲೇಔಟ್ ಅವರು ನಾನು ನೋಡಿದಾಗೆಲ್ಲ ಆಲಿಜಾತಿ ಮಾತ್ರ ನನ್ಗೆ ಕಾಣಿಸ್ತಾ ಇದ್ದ, ಅವ್ರ ತಂಗಿ ಕಾಣಿಸ್ತಾ ಇರ್ತಾರೆ, ಏನೋ ಒಂದು ಅಕ್ಷರ ಮಾತ್ರ ಕಾಣಿಸ್ತಾ ಇದ್ದಾರೆ. ಅವ್ರು ಕೇಳ್ಬಿಡಿ, ಹಂಗೇನಾದ್ರು ಇದ್ರೆ ಹೋಗ್ಬಿಡಕ್ಕೆ ಹೇಳಿ. ಅರ್ಥ ಆಯ್ತಾ? ಇಲ್ಲ ನೀವೇ ಏನಾದ್ರು ಹೇಳ್ಕೊಟ್ಬಿಟ್ಟು ಏನಾದ್ರು ಅವ್ರು ನೀವು ಅಲ್ಲೇ ನಾನು ಮಾತ್ರ ಓದ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಏನಾದ್ರು ಬಂದಿದ್ರು ಬಂದು ಮನೆಯವರು ನಿಂತಾಕ್ಬಿಡು. ಗೊತ್ತಾಯ್ತು, ಬೆಟ್ಟಾಯ್ತು ಎಲ್ಲ ನಿಂತೆ ಅಲ್ಲಿ ನೋಡ್ಕೊಂಡು ಅವ್ರನ್ನೆಲ್ಲ ಕರ್ಕೊಂಡು ಯಾರ್ಯಾರು ಕಮರ್ಷಿಯಲ್ ಇದ್ ಮಾಡಿದಾರೆ, ಅಂಗಡಿಗೂ ಕಟ್ಕೊಂಡಿದ್ದಾರೆ ನಮ್ಮವರು ಎಲ್ಲರನ್ನು 7ನೇ ತಾರೀಕು ಬಂದ್ ಮಾಡಿ ಇಲ್ಲಿ ಬಂದು ಕುತ್ಕೋಬೇಕು ಪ್ರತಿಭಟನೆ. ಆಗ ಮಾತ್ರ ವ್ಯಾಪಾರ ಆಗ್ಬೇಕು, ಆಗ ಮಾತ್ರ ಕಾಸ್ಬೇಕು. ಇನ್ನು ಮಿಕ್ಕಿದವ್ರಿಗೆಲ್ಲ ನೀವೆಲ್ಲ ಕಷ್ಟಪಟ್ಟು ಇದು ಮಾಡಿದ್ರೆ ಅವ್ರು ಬರ್ದೇ ಇರ್ತಕ್ಕಂಥವ್ರಿಗೆಲ್ಲ ಅನುಕೂಲಗಳಾಗಂತ ಹೌದು. ಅದಕ್ಕೋಸ್ಕರ ಪ್ರತಿಯೊಬ್ಬರನ್ನು
ನೀವು ಕರ್ಕೊಂಬರ್ಬೇಕು. ಯಾರ್ಯಾರು ಬಂದಿಲ್ಲ ವೆಂಕಟೇಶ್ವರ ಸ್ವಲ್ಪ ನೋಡ್ಕೊಂಡು ಅವ್ರಿಗೆ ಹೇಳಿ ಕ್ಲೀನ್ ಆಗಿ ಅವರೆಲ್ಲರೂ ಬರೋಂಗೆ ಇದು ಮಾಡ್ರಿ. 7ನೇ ತಾರೀಕು ಏನು ಅಧಿಕಾರಿಗಳು ಬರ್ತಾರೆ ಕೋರ್ಟಿಂದ ನೇಮಿಸಿ ಇರ್ತಕ್ಕಂಥವ್ರು, ಅವ್ರು ಬಂದಾಗ ಇಲ್ಲಿರ್ತಕ್ಕಂಥ ಸೀನಿಯರ್ ಸಿಟಿಸನ್ಸ್ ಅವರೆಲ್ಲ ಹೇಳ್ಬೇಕು, ಸಮಯ ಯುದ್ಧದ ಟೈಮಲ್ಲಿ ಇಲ್ಲೆಲ್ಲ ಮುಂದು ಗುಡ್ಡುಗಳೆಲ್ಲ ಮುಚ್ಚಿರ್ತಾ ಇದ್ರು. ಓಡೋಣ, ಈ ಬಂದು ಗುಡ್ಡುಗಳೆಲ್ಲ ಇಲ್ಲಿ ಮುಚ್ಚಿರ್ತಾ ಇದ್ದಿದ್ದು ಆ ಗೂಡ್ ಶೆಡ್ ಇನ್ನೊಂದು ಒಂದೊಂದು ಕಂಟೈನರ್ಸ್ ಇದೆಲ್ಲ ಮಾಡೋವಾಗ ಸಿಕ್ಕಿರ್ತಕ್ಕಂಥದ್ದು 2ನೇ ಮಹಾಯುದ್ಧದಲ್ಲಿ ಮುಚ್ಚಿಕ್ಕಿರ್ತಕ್ಕಂಥದ್ದು ಸಿಕ್ಕಿದವೆ ಸುಮಾರು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತೇ ಫಾರೆಸ್ಟ್ ಅಲ್ಲ, ಅದು ಮೈಸೂರು ಮಹಾರಾಜರ ಕಾಲದಿಂದಲೇ ಇದು ಬೇರೆ ಬೇರೆ ಉಪಯೋಗಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದು, ರೈತರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಒಂದೇ ಒಂದು ಗಿಡ ಇಲ್ಲ, ಒಂದೇ ಒಂದು ಮರ ಇಲ್ಲ. ಅವತ್ತಿಂದ ನಾವು ಹೊಲಗಳತ್ರ ನೀವು ನೋಡಿದ್ದೀವಿ. ಇದು ನಾವು ಫಾರೆಸ್ಟ್ ಗಿಡ ನೆಡೋದಕ್ಕೆ ಯೋಗ್ಯವಲ್ಲ ಅಂತ ಹೇಳಿ ಅವರೇ ಒಪ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಮತ್ತೆ ಬಂದು ನಮ್ಮದು ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಬಿಪಿಎಲ್, ಮೊಲೆಕ್ಸ್, ಕಂಟೈನರ್ ಕಾರ್ಪೊರೇಷನ್, ಗೂಡ್ಸ್ ಮತ್ತೆ ಸೂರ್ಯನಾರಾಯಣ ಇದೆಲ್ಲ ಫ್ಯಾಕ್ಟ್ರಿಗಳೆಲ್ಲ ಏನಿದೆ ಇದನ್ನೆಲ್ಲ ಬಿಡಿಸಿದ್ರೆ ಆಮೇಲೆ ನಾವು ಬಿಡೋದಕ್ಕೆ ಯೋಚನೆ ಮಾಡೋಣ. ಅವ್ರಿಗೆ ಏನ್ ಕಾಂಪನ್ಸೇಷನ್ ಕೊಡ್ತಾರೆ ಅದೇ ತರ ಅವತ್ತು ಹೆಂಗೆ 30,000 ಕೊಟ್ಟರು, ಇವತ್ತೊಂದು ಅಡಿಗೆ 20,000 ಕೊಟ್ರೆ ನಾವು ಬೇಕಾದ್ರೆ ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ರೆಡಿಯಾಗಿರ್ಬೇಕು. ಯಾವುದೇ ಕಾರಣಕ್ಕೂ ನೀವು ಸ್ವಲ್ಪ ಭಯ ಬೀಳದೆ ಮನೆಯಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ತಂದೆ ತಾಯಿ ಅಜ್ಜಿ ಎಲ್ಲಾರು ಮಕ್ಕಳು ಮೊಮ್ಮಕ್ಕಳನ್ನೆಲ್ಲಾರು ಒಟ್ಟಿಗೆ ಕರ್ಕೊಂಡ್ಬಂದು ನೀವು ಹೋರಾಟದಲ್ಲಿರ್ಬೇಕು. ಡಿಪಾರ್ಟ್ಮೆಂಟ್ ಅವರು ಪಾಪ ನೋಡಿ ಯಾಕಪ್ಪ ಇವ್ರು ಕಟ್ಟಕ್ಕೆ ಹೋಗೋದು ಬಲೆ ಶಾಪ್ಗಳಾಗ್ತಾರ, ಮಾಲೀಕರು ಬಲೆ ಶಾಪ್ಗಳಾಗ್ಬಿಡ್ತಾರೆ ಸುಮ್ಮನೆ ಯಾಕೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರನ್ನು ಎಲ್ಲರೂ ಗಂಟ್ರೆ ಇರೋದು ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡೋರು ಅವರು. ಅವಾಗ ಹೇಳ್ತಾ ಇದ್ರು ಮನೆ ಪಣ್ಣು ಮತ್ತೆ ಅಂದಾನೆ ಅಂಟು ಯಾರು ಬೇಕಾದ್ರೆ ಶಾಪ ತಪ್ಪಿಸ್ಕೊಂಬಂದು ನಮ್ಮ ಶಾಪಗಳು ಮಾತ್ರ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಕ್ಲೀನಾಗಿ ಯಾವ ಇದರಲ್ಲಿ ಎಷ್ಟು ಮನೆಗಳಿದೆ ಅಂತ ನೋಡ್ಕೊಂಡು, ಯಾವ ರೋಡಲ್ಲಿ ಎಷ್ಟು ಮನೆಗಳಿದೆ ಅಂತ ನೋಡ್ಕೊಂಡು ಅಷ್ಟು ಮನೆಗಳವ್ರನ್ನು ಕರ್ಕೊಂಬರಬೇಕು. ಒಂದೊಂದು ರೋಡ್ಗೆ ಒಂದೊಂದು ಮುಖಂಡರನ್ನ ನೇಮಿಸಿ ಅವ್ರು ಬಂದಂತ ಸಂದರ್ಭದಲ್ಲಿ ಆ ರೋಡಿಂದ ಎಷ್ಟು ಜನ ಬಂದ್ರು, ಈ ಮನೆಗಳಿಂದ ಎಷ್ಟು ಜನ ಬಂದ್ರು, 112 ಜನ ಏನ್ ರೈತರಿದ್ದಾರೆ, ಹಿಂದೆ 4 ಎಕರೆ 1 ಎಕರೆ ಜಮೀನು ಕೊಟ್ಟಿರ್ತಕ್ಕಂಥವ್ರು ಅವ್ರ ಮನೆಗಳಲ್ಲಿ ಎಷ್ಟು ಜನ ಅವರೇ, ಎಷ್ಟು ಜನ ಬಂದ್ರು ಅನ್ನೋ ಲೆಕ್ಕಾಚಾರದಲ್ಲೂ ನೀವು ಲಿಸ್ಟ್ ಮಾಡ್ಕೊಬೇಕು. ಯಾರು ಬರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿದ್ದಾಗ ಮುಂದಿನ ದಿನಗಳಲ್ಲಿ ಅದನ್ನ ಏನ್ ಮಾಡ್ಬೇಕಂತ ಹೇಳಿ ಎಲ್ಲ ಕುತ್ಕೊಂಡು ಮಾತಾಡ್ಕೊಳ್ಳೋದು. ಅರ್ಥ ಆಯ್ತು? ಅದಕ್ಕೋಸ್ಕರ ದಯವಿಟ್ಟು ಇಷ್ಟೊಂದು ಬೇಜಾರಿದ್ರೇನು, ಇಷ್ಟೊಂದು ನೋವಿದ್ರೇನು, ಏನಪ್ಪಾ ನಮ್ಮ ಜಮೀನುಗಳು ಕಾಂಪೌಂಡ್ ಆಗ್ತಾವ್ರೆ ಅಂತ ಮೊನ್ನೆ ಮುನ್ಕಿಸ್ಟೆಂಟ್ ಹೋಗಿ ಅವ್ರ ಗ್ರೋಪಕ್ಕೆ ಹೋಗಿ ಲೋ ಬಿದ್ದು ಆಗ್ಬಿಟ್ಟು ಬಿದ್ದೋದ್ರು. ಅರ್ಥ ಆಯ್ತು? ಹಾಸ್ಪಿಟ್ಲಲ್ಲಿ ಹಾಕಿದ್ರು ಕರ್ಕೊಂಡೋಗಿ. ನೀವು ಅವ್ರಿಗೇನು ರೋಪಾಕಕ್ಕೇನು ಹೋಗ್ಬೇಡಿ. ಅರ್ಥ ಆಯ್ತಾ? ನಾನು ಹೇಳಿದ್ದೀನಿ ನಿಮ್ಗೆ, ಗಿಡಗಳು ಅವ್ರ ಊರಿರೋದು ಕಿತ್ತಾಕ್ಬೇಕಂದ್ರೆ 5,000 ಜನ ಮನ್ಸು ಮಾಡಿರೋ 1 ಅವರಲ್ಲಿ ಒಂದೇ ಒಂದು ಗಿಡ ಇರಲ್ಲ. ಏನೇಳ ಅವ್ರಿಗೆ ಹಾಕ್ಬಿಟ್ಟೋದವ್ರು ಅಲ್ವೇನಪ್ಪ? ಕಾಂಪೌಂಡ್ ಅಂತ ನಾವು ಮುಟ್ಟೋದು ಬೇಡ, ನಮ್ಗೆ ಇರ್ತದೆ ಕಾಂಪೌಂಡ್. ತಲೆ ಕೆಟ್ಟು ಕಳ್ಕೊಬಿಟ್ರೆ ಧೈರ್ಯವಾಗಿರ್ರಿ. ಅದರಲ್ಲಿ ನಾವು ಮನೆಗಳು ಕಟ್ಕೊಂಡು ಹಸುಗಳು ಅಲ್ಲಿ ಬಿಟ್ರೆ ಹೋಗಿ ಹಾಕಿ ಒಳಗಡೆನೇ ಓಡಾಡ್ಕೊಂಡಿರ್ತಾವಲ್ಲಮ್ಮ, ಎಲ್ಲಿ ಈಚೆಗೆ ಹೋಗಲ್ಲ. ಅದಕ್ಕೋಸ್ಕರ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥವ್ರಿಗೆ ಒಳ್ಳೇದಾಗ್ಲಿ. ಇನ್ನೂ ಯಾರ್ಯಾರು ಬಂದಿಲ್ಲ ಅವರು ಬರೋಂತ ಮನಸ್ಸು ಕೊಟ್ಟಿ ದೇವರು ಅಂಬೇಡ್ಕರ್ ನಮ್ಗೆ ಈ ರೀತಿ ಎಲ್ಲ ಬೆಂಬಲ ಕೊಡ್ತಾ ಇರ್ತಕ್ಕಂಥ ಎಲ್ಲ ಜನನಾಯಕರು ಒಳ್ಳೆ ಆರೋಗ್ಯ ಕೊಡ್ಲಿ, ಏನಂದ್ರೆ ಅವ್ರಿಗೆ ಇನ್ನೂ ಶಕ್ತಿ ಕೊಡ್ಲಿ, ಬಡವರ ಪರ ಹೋರಾಟ